ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಗುಬ್ಬಿಗೂಡು. ನಿಮ್ಗಾಗಲೇ ಗೊತ್ತಾಗಿರುತ್ತೆ ಇದು ಯಾವ KSRTC ಬಸ್ ಸ್ಟ್ಯಾಂಡ್ ಅಂತ. ಇದು ಟಿ ನರಸೀಪುರ KSRTC ಬಸ್ ಸ್ಟ್ಯಾಂಡು, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು. ನಾನು ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ವಿಸಿಟ್ ಮಾಡಿ. ತುಂಬ ವರ್ಷಗಳೇ ಆದಮೇಲೆ ಇವಾಗ ಏನೋ ಒಂದು ಕೆಲಸ ಇತ್ತು ಅಂದ್ಬಿಟ್ಟು ಬಂದಿದ್ದು. ಹಾಗೆ ಹೋಗ್ತಾ ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂಚೆಗಿನ್ನ ಇವಾಗ ತುಂಬಾ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಈ ಮಾರ್ಕೆಟು, ಮತ್ತು ಆ ಕಡೆ ಮಾರ್ಕೆಟ್ ಸೈಡು ಇದೆಲ್ಲ ತುಂಬಾ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಮೈಸೂರು ಥರನೇ ಆಗಿಬಿಟ್ಟಿದೆ ಟಿ ನರಸೀಪುರ. ಏನ್ ಮಮ್ಮ ಚೆನ್ನಾಗಿದ್ಯಾ? ಪದವಿ ತಗೊಂಡ್ರೆ ನೀವೆಲ್ಲಿ, ಕೊಟ್ಟಿಗೆ ಸಗಣಿ ಹತ್ರ ನಾನೆಲ್ಲಿ, ನಮಗೂ ನಿಮ್ಗೆ ಎಲ್ಲಿ ವ್ಯತ್ಯಾಸ? ಹಾಗೆ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಜಸ್ಟ್ ಈ ಥರ ಒಂದು ಕಾಮಿಡಿ ಕ್ಲಿಪ್ಪಿಂಗ್ ಹಾಕಿರ್ತೀನಿ, ಡೋಂಟ್ ಮೈಂಡ್ ಇಟ್. ತುಂಬಾ ಖುಷಿ ಆಗುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ನಮ್ ದೊಡ್ಡಪ್ಪ ಏನಾಯ್ತು? ನನ್ ದೊಡ್ಡಪ್ಪಲ್ಲ, ಯಾರು ಮತ್ತಿ ನೀನು? ನನ್ ನರಸಿಂಹರಾಜು. ನಾವು ಎಲ್ಲೇ ಇದ್ರೂ ನಮ್ಮೂರು ನಮ್ಮ ತಾಲೂಕು ಅಂತ ಬಂದರೆ ಮನಸ್ಸಿಗೆ ಏನೋ ಒಂದು ಫೀಲ್ ಅಲ್ಲ. ಹೌದು, ನಾವು ಟಿ ನರಸೀಪುರ ತಾಲೂಕೇನೆ, ಬಟ್ ಇವಾಗ ಇರೋದು ಮೈಸೂರಲ್ಲಿ. ಸೊ ಆ ಪ್ಲೇಸ್ಗಳಿಗೆ ನಮ್ಮ ತಾಲೂಕು ನಮ್ಮೂರು ಅಂತ ಹೋದರೆ ಏನೋ ನಮ್ಮ ಮನೆಗೆ ಬಂದಿದ್ದೀವಿ ಅನ್ನೋ ಫೀಲ್ ಆಗುತ್ತೆ ಅಲ್ಲ. ತುಂಬಾ ಖುಷಿ ಆಯಿತು ನೋಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಗೈಸ್, ನೀವು ಟಿ ನರಸೀಪುರದವರಾಗಿದ್ದರೆ, ಇಲ್ಲ ಅಕ್ಕಪಕ್ಕದವರು ಊರಾಗಿದ್ದರೆ, ನಿಮಗೆ ಟಿ ನರಸೀಪುರ ಗೊತ್ತಿದ್ದರೆ ಅಲ್ಲಿ ಏನು ಫೇಮಸ್ ಇರುತ್ತೆ, ಫುಡ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಲ್ಲಿ ಏನು ಫೇಮಸ್ ಇರುತ್ತೆ ಅದನ್ನು ಕಮೆಂಟ್ ಮಾಡಿ ನನಗೆ. ಅಲ್ಲಿ ಹೋಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ನಾನು. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಈ ಥರ ಕ್ಲಿಪ್ಪಿಂಗ್ಸ್ ನಾನು ಜಸ್ಟ್ ಫಾರ್ ಜೋಕ್ಸ್ಗೋಸ್ಕರ ಹಾಕಿರೋದಷ್ಟೇ. ಇವ್ರ ಮಕ್ಕಳಾಗಿರ್ಬೋದು, ಇವ್ರ ಮನೆಯವರಾಗಿರ್ಬೋದು, ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಬೈಕೋಬೇಡಿ. ಜಸ್ಟ್ ಒಂದು ಫನ್ಗೋಸ್ಕರ ಹಾಕಿರೋದಷ್ಟೇ. ಸೊಪ್ಪು ಚೆನ್ನಾಗಿರೋದಿದೆಯಾ? ಮಿನರಲ್ ವಾಟರ್ ಹಾಕಿ ಬೆಳೆಸಿರೋದು. ತಗೊಂಡಾಗ ವಿಡಿಯೋ ಸುಮ್ಮನೆ ಬೋರ್ ಆಗಬಾರ್ದು ಅಂತ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ಈ ಥರ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರೋದು. ಸೊ ಯಾರು ಬೇಜಾರು ಮಾಡ್ಕೋಬೇಡಿ, ಓಕೆ. ಮತ್ತು ಇದು ಹೇಳ್ತಾ ಇದ್ನಲ್ಲ, ಇಲ್ಲಿ ರೈತರು ಆಗಿರ್ಬೋದು, ಆ ಥರ ಸಕ್ಸಸ್ಫುಲ್ಲಿ ಅಂದರೆ ರೈತರ ಬಗ್ಗೆ ವಿಡಿಯೋ ಇಂಟರ್ವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಯಾರಾದರೂ ರೈತರುಗಳಿದ್ರೆ ನಿಮ್ಮೂರಲ್ಲಾಗಿರ್ಬೋದು, ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಾಗಿರ್ಬೋದು, ಆ ಥರ ಈಗ ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ರೇಷ್ಮೆ ಸಾಕಾಣಿಕೆ ಮಾಡ್ತಾ ಇರ್ತಾರಲ್ಲ, ಆ ಥರ ಏನೇ ಒಂದು ಪರ್ಪಸ್ ಇದ್ದರೂ ಪರವಾಗಿಲ್ಲ, ಆ ಥರದವ್ರು ಇದ್ದರೆ ನನಗೆ ಕಮೆಂಟ್ ಮಾಡಿ, ಅವ್ರ ವಿಡಿಯೋನ ನಾವು ಮಾಡೋಣ. ಯಾಕೆ ಅಂತ ಅಂದರೆ ಈಗ ಎಲ್ಲರೂ ಏನು ಸಕ್ಸಸ್ಫುಲ್ಲಿ ಪರ್ಸನ್ ಇರ್ತಾರಲ್ಲ, ಎಲ್ಲರೂ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾದರೆ ವೀಕೆಂಡ್ ವಿತ್ ರಮೇಶ್ಗೆ ಹೋಗಿ ಪ್ರೋಗ್ರಾಮ್ ಕೊಡ್ತಾರೆ. ಸೊ ಎಲ್ಲರೂ ಹೋಗೋಕ್ಕಾಗಲ್ಲ. ನಮ್ಮ ರೈತರುಗಳನ್ನ ನಾವೇ ಈ ಥರ ಜಸ್ಟ್ ಒಂದು ಸಣ್ಣ ಯೂಟ್ಯೂಬಲ್ಲಿ ಹಿಂಗೆ ಹಾಕಿದ್ರೆ ನಾವು ವಿಡಿಯೋ ಮಾಡಿ, ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ನಮ್ಮದು ವಿಡಿಯೋ ಬಂದಿದೆಯಲ್ಲ ಅಂದ್ಬಿಟ್ಟು ಖುಷಿಪಟ್ಟು ನೋಡ್ತಾರೆ. ಸೊ ಆ ಥರ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಆ ಥರದವ್ರು ಇದ್ದರೆ ಕಮೆಂಟ್ ಮಾಡಿ ಗೈಸ್. ಹೌದು, ನೀವೇನ್ ಓದಿದ್ದೀರಾ? ಗೊತ್ತಿಲ್ಲ ನಿಂಗೆ? ನಮ್ಮೂರಲ್ಲಿ ನಾನೇ ಬೇಜಾನ್ ಓದಿರೋದು, ನೋಡಕ್ ಗೊತ್ತಾಗಲ್ಲ ಅಷ್ಟೇ. BSc ಕಂಪ್ಯೂಟರ್ ಸೈನ್ಸ್ ಮುಗಿಸಿ ಅಬ್ರಾಡಲ್ಲಿ ಜಾಬ್ ಹುಡುಕ್ತಿದ್ದೀನಿ. ನೋಡಿದ್ರ ಅಂಕಲು ಹಳ್ಳಿಲಿದ್ರು ಹಿಂಗೆ ಎಜುಕೇಟೆಡ್ ಥರ ಕಾಣಿಸ್ತಾ ಇದ್ದಾರೆ. ಸೊ ಎಲ್ಲ ಹಳ್ಳಿ ಕಡೆನೂ ಇರ್ತಾರೆ, ಎಜುಕೇಟೆಡ್ ಪರ್ಸನ್ ಇರ್ತಾರೆ, ಬಟ್ ಅವ್ರಿಗೆ ಒಂದು ಅವಕಾಶ ಅನ್ನೋದು ಸಿಕ್ಕಿರಲ್ಲ, ಅದರಿಂದ ಬೆಳಕಿಗೆ ಬಂದಿರಲ್ಲ ಅಷ್ಟೇ. ಸೊ ಈ ಥರದವ್ರೆಲ್ಲರೂ ಒಂದು ಇಂಟರ್ವ್ಯೂ ಮಾಡೋಣ ಅನ್ನೋದೊಂದು ನನಗೆ ಆಸೆ ಇದೆ ಗೈಸ್. ಸೊ ಆ ಥರದವರು ನಿಮಗೆ ಏನಾದರೂ ಗೊತ್ತಿದ್ದರೆ ಅವರು ವಿಲೇಜ್ ನೇಮು ಮತ್ತು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಮೆನ್ಷನ್ ಮಾಡಿ ನನಗೆ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಅವ್ರದ್ದೊಂದು ಹೋಗಿ ವಿಡಿಯೋ ಮಾಡ್ತೀನಿ. ನೋಡಿದ್ರಲ್ವ, ಜಸ್ಟ್ ಒಂದು ನಾನು ಈ ಸರ್ಕಲ್ ಇದೆಯಲ್ಲ ಅಲ್ಲಿ ಆ ರೋಡಲ್ಲೊಂದು ಸುಮ್ಮನೆ ಹೋಗ್ತಾ ಇರಬೇಕಾದ್ರೆ, ಜಸ್ಟ್ ಆ ಕಡೆ ಒಂದು ಕೆಲಸ ಇತ್ತು ಅಂತ ಹೋಗ್ತಾ ಇರಬೇಕಾದ್ರೆ ಒಂದು ಕ್ಯಾಪ್ಚರ್ ಮಾಡಿರೋದು. ಇನ್ನೂ ತುಂಬ ಇದೆ ಆ ಕಡೆ ಎಲ್ಲ. ಸೊ ನಾನು ಹೋಗಿದ್ದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಅಲ್ಲ.
ಟಿ ನರಸೀಪುರ ನಮ್ಮ ತಾಲೂಕು. ಸೊ ಗೈಸ್, ನೀವು ಯಾರ್ಯಾರು ಟಿ ನರಸೀಪುರ ತಾಲೂಕವ್ರಿದ್ದೀರಾ ಅವರೆಲ್ಲರೂ ನಿಮ್ಮ ವಿಲೇಜ್ ನೇಮ್ ಏನಿದೆ ಅದನ್ನು ಕಮೆಂಟ್ ಮಾಡಿ. ಟಿ ನರಸೀಪುರ ತಾಲೂಕಲ್ಲಿ ಯಾವ್ಯಾವ ವಿಲೇಜ್ ಇದೆ ಅಂದ್ಬಿಟ್ಟು ನಾವು ಸ್ವಲ್ಪ ತಿಳ್ಕೊಳ್ಳೋಣ, ನಮ್ಮ ತಾಲೂಕಲ್ಲಿ ಎಷ್ಟು ವಿಲೇಜ್ ಇದೆ ಅಂತ. ಏನ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳ್ದಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡು ನೋಡು, ಒಳ್ಳೆ ಅನಸಿ ತಿಳ್ಕೊಳ್ಳು. ಕುಯ್ದು ಬಿಡ್ತೀನಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.